ಗಣೇಶ ಚತುರ್ಥಿ ಹಬ್ಬಕ್ಕೆ ಸಿದ್ಧತೆ ಪೂರ್ಣಗೊಂಡಿದ್ದು ಶನಿವಾರದಿಂದ ಹಬ್ಬದ ಸಂಭ್ರಮ ಇನ್ನಷ್ಟು ಮೆರುಗನ್ನು ತರಲಿದೆ. ಅತಿ ಕಡಿಮೆ ದಿನದಲ್ಲಿ ಹೆಚ್ಚಿನ ಲಾಭ ಗಳಿಸಬೇಕು ಎನ್ನುವ ಉದ್ದೇಶದಿಂದ ಇಂದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸೇರಿದಂತೆ ವಿವಿಧ ರಾಸಾಯನಿಕಗಳನ್ನು ಬಳಸಿ ಗಣೇಶನ ವಿಗ್ರಹವನ್ನು ತಯಾರಿಸಲಾಗುತ್ತಿದ್ದು, ಸಾಂಪ್ರದಾಯಿಕ ರೀತಿಯಲ್ಲಿ ಮಣ್ಣನ್ನೇ ಬಳಸಿ ಗಣೇಶನ ವಿಗ್ರಹವನ್ನು ತಯಾರಿಸುವವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂದಿಗೂ ಇದ್ದು, ಇವರು ತಯಾರಿಸಿದ ವಿಗ್ರಹಗಳು ಪರಿಸರ ಪ್ರೇಮಿ ವಿಗ್ರಹವಾಗಿ ಖ್ಯಾತಿವೆತ್ತಿದೆ. ಮಣ್ಣಿನಿಂದಲೇ ಗಣೇಶನ ವಿಗ್ರಹ ತಯಾರಿಸಿ ಅದನ್ನು ವಿಸರ್ಜನೆ ಮಾಡುವ ಸಂಪ್ರದಾಯ ಹಿಂದಿನಿಂದಲೂ ಬಂದಂತಹ ಪದ್ಧತಿಯಾಗಿದ್ದು, ಇಂದು ಕಾಲಕ್ಕೆ ತಕ್ಕಂತೆ ವಿಗ್ರಹ ತಯಾರಿಸುವ ವಿಧಾನವೂ ಬದಲಾಗಿದೆ. ಹಿಂದೆ ಗಣೇಶ ಚತುರ್ಥಿ ಸಮೀಪಿಸಲು ತಿಂಗಳು ಇರುವಾಗಲೇ ವಿಗ್ರಹ ತಯಾರಿಸಲು ಬೇಕಾದ ಮಣ್ಣನ್ನು ಶೇಖರಿಸಿ ಹದ ಮಾಡಿ ವಿಗ್ರಹ ತಯಾರಿಸಲು ಆರಂಭ ಮಾಡುತ್ತಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಕಡೆಗಳಲ್ಲಿ ಇಂದಿಗೂ ಸಾಂಪ್ರದಾಯಿಕವಾಗಿ ಮಣ್ಣನ್ನೇ ಬಳಸಿ ಗಣೇಶನ ವಿಗ್ರಹಗಳನ್ನು ತಯಾರಿಸಲಾಗುತ್ತಿದೆ. ಕೇವಲ ಮಣ್ಣಲ್ಲದೆ ವಿಗ್ರಹಗಳಿಗೆ ಹಚ್ಚುವ ಬಣ್ಣಗಳಲ್ಲೂ ರಾಸಾಯನಿಕವನ್ನು ಬಳಸದೆ ನೈಸರ್ಗಿಕ ಬಣ್ಣಗಳನ್ನೇ ಬಳಸುವ ಮೂಲಕ ಪರಿಸರ ಪ್ರೇಮಿ ಗಣಪತಿ ವಿಗ್ರಹಗಳನ್ನು ತಯಾರಿಸುತ್ತಿದ್ದಾರೆ. ಇಂತಹ ವಿಗ್ರಹ ತಯಾರಕರಲ್ಲಿ ಪುತ್ತೂರಿನ ತಾರನಾಥ್ ಆಚಾರಿ ಎನ್ನುವವರು ಸೇರುತ್ತಿದ್ದು, ಇವರ ಕುಟುಂಬದ ಸದಸ್ಯರು ಈ ಗಣೇಶನ ವಿಗ್ರಹ ತಯಾರಿಕೆಯಲ್ಲಿ ಕೈಜೋಡಿಸುತ್ತಾರೆ. ಕಳೆದ 78 ವರ್ಷಗಳಿಂದ ಗಣೇಶನ ವಿಗ್ರಹ ತಯಾರಿಸಿಕೊಂಡು ಬರುತ್ತಿರುವ ತಾರನಾಥ ಆಚಾರಿ ಕುಟುಂಬಕ್ಕೆ ಹಲವು ಆಸಕ್ತ ಯುವಕರು ತಮ್ಮ ಕೈಜೋಡಿಸುತ್ತಾರೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ದುಡಿಯುವ ಈ ಯುವಕರು ಗಣೇಶನ ವಿಗ್ರಹ ತಯಾರಿಸುವ ಕಾಯಕದಲ್ಲೇ ಗಣೇಶನ ಸೇವೆ ನೆರವೇರಿಸಿಕೊಂಡು ಬರುತ್ತಿದ್ದಾರೆ. ಗಣೇಶನ ಹಬ್ಬದ ಆಚರಣೆಯ ಜೊತೆಗೆ ಪ್ರಕೃತಿಯನ್ನು ಆರಾಧಿಸಿಕೊಂಡು ಬರುವ ಕರಾವಳಿಯ ಜನ ವಿಗ್ರಹ ಖರೀದಿ ವಿಚಾರದಲ್ಲೂ ಪರಿಸರದ ಕುರಿತ ಕಾಳಜಿಯನ್ನು ಇವರು ಇಂದಿಗೂ ಮರೆಯದ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಇಂದಿಗೂ ಮಣ್ಣಿನಿಂದ ತಯಾರಿಸಿದ ವಿಗ್ರಹಕ್ಕೆ ಹೆಚ್ಚಿನ ಬೇಡಿಕೆ ಇದೆ. ಒಟ್ಟಾರೆಯಾಗಿ ಹಬ್ಬಗಳ ಆಚರಣೆಯ ಹೆಸರಿನಲ್ಲಿ ಪರಿಸರದ ಹಾನಿಯ ಕುರಿತು ಯೋಚಿಸುವ ಅಗತ್ಯವಿದೆ ಎನ್ನುವುದನ್ನು ಜಿಲ್ಲೆಯ ಜನತೆಯ ಜೊತೆಗೆ ಇಲ್ಲಿನ ವಿಗ್ರಹ ತಯಾರಕರು ಮೈಗೂಡಿಸಿಕೊಂಡಿದ್ದಾರೆ. ನಾನು 28 ವರ್ಷದಿಂದ ಗಣೇಶ ವಿಗ್ರಹ ಮಾಡ್ತಿದ್ದೇನೆ. ಸುರುವಿನ ಗಣಪತಿ ಪೆರ್ಲ ಗಣೇಶೋತ್ಸವದಲ್ಲಿದ್ದು, ಮತ್ತೆ ಅಲ್ಲಿ ದೂರ ಆಗ್ತದೆ ಅಂತೇಳಿ ಮತ್ತೆ ರಾಘವೇಂದ್ರ ಮಠದ್ದು ಇಲ್ಲಿ ಪುತ್ತೂರಿನಲ್ಲಿ ಪ್ರಥಮವಾಗಿ ರಾಘವೇಂದ್ರ ಮಠ ಶುರು ಮಾಡಿದ್ವಿ. 28 ವರ್ಷ ಮಾಡ್ತಿದ್ದೇನೆ ಮಣ್ಣಿನ ಗಣಪತಿ. ನನ್ನ ಗುರುಗಳು ಕರುಣಾಕರ್ ಪೈ ಹಾಗೂ ತಂದೆ ನಾರಾಯಣಾಚಾರ್ಯ, ತಾಯಿ ಚಂದ್ರಾವತಿ ಅವರ ಆಶೀರ್ವಾದ ಹಾಗೂ ಎಲ್ಲ ದೇವರ ಆಶೀರ್ವಾದದಿಂದ 2 ವರ್ಷ ನಡೆಸಿಕೊಂಡು ಬರ್ತಿದ್ದೇನೆ ವಿಗ್ರಹವನ್ನು. ಈಗ ಚೌತಿಗೆ ಎಷ್ಟು ರೆಸ್ಪಾನ್ಸ್ ಇದೆ ನಿಮಗೆ? ಎಷ್ಟು ಜನ ಕೊಂಡು ಹೋಗ್ತಾ ಇದ್ದಾರೆ? ಇಲ್ಲಿ ಸಾಧಾರಣ ಒಂದು 56 ಗಣಪತಿ ಈಗ ಇದೆ. ಈ ಸಲ ಬೇಡಿಕೆ ಇತ್ತು, ಆದರೆ ನಮಗೆ ಇಲ್ಲಿ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಜಾಗದ ಅನಾನುಕೂಲದಿಂದ. ಹಾಗೆ 56 ಗಣಪತಿ ಮಾಡ್ತಾರೆ. ಎಷ್ಟು ಎತ್ತರದ್ದು ಮಾಡಿದ್ದೀರಿ ಸರ್? ಒಂದು 25 ವರ್ಷದ್ದು ಸಂಪೆದು 7-7.5 ಫೀಟು ಗಣಪತಿ ಮಾಡಿದೆ. ಆ ವರ್ಷ ಗಣಪತಿಗೆ ಸೆಕೆಂಡ್ ಪ್ರೈಸ್ ಬಂದಿದ್ದು ನಮ್ಮ ದಕ್ಷಿಣ ಕನ್ನಡದಲ್ಲಿ, ನಮ್ಮ ಟಿವಿಯವರು. ಈ ವರ್ಷದ 6 ಫೀಟು ಸಣ್ಣ 6-6.5 ಫೀಟ್ ಎಲ್ಲ ಉಂಟು ಗಣಪತಿ. ಸಣ್ಣ ಒಂದು 40-48 ಗಣಪತಿ ಸಾರ್ವಜನಿಕವಾಗಿ ಮಾಡ್ತೇನೆ. ಕೆಲವು ಮನೆ ಗಣಪತಿ ಮಾಡ್ತೇನೆ. ಈ ವರ್ಷ ಜಾಸ್ತಿ ಆಗಿದೆ. ಈ ವರ್ಷ ಒಂದು ಕೇರಳದ 3ರಿಂದ ಮತ್ತೊಂದು ಎಡಮಂಗಲದ್ದು ವರ್ಷ ಜಾಸ್ತಿ ಆಗ್ತಾ ಇದೆ. ಆದರೆ ಇಲ್ಲಿ ಜಾಗದ ಕೊರತೆಯಿಂದ ಸ್ವಲ್ಪ ನಮಗೆ ಅದಕ್ಕೆ ಬೇಕಾದಂಥ ಮೂಲ ವಸ್ತುಗಳನ್ನು ಇಲ್ಲಿಂದ ತಗೊಂಡು. ಮೂಲ ವಸ್ತು ಈಗ ನಾವು ಮಣ್ಣಿನ ಫ್ಯಾಕ್ಟ್ರಿ ತರ್ತಿದ್ದು, ಅಂಚಿನ ಫ್ಯಾಕ್ಟ್ರಿ ತರ್ತಿದ್ದೆವು. ಸಮಸ್ಯೆ ಈಗ ತುಂಬ ಆಗ್ತದೆ ಮಣ್ಣಿನದ್ದು. ಅಂದರೆ ಈಗ ಮಣ್ಣಿನ ಫ್ಯಾಕ್ಟ್ರಿ ಬಂದಾಗ್ತಾ ಉಂಟು. ಈಗ ನಾವು ಬೇರೆ ಕಡೆ ಹೋಗ್ತಿದ್ದೇವೆ. ಅಂದರೆ ಈಗ ವರ್ಷ ಹೋದಾಗಿ ಮಣ್ಣಿನ ರೇಟು ಜಾಸ್ತಿ ಆಗ್ತಾ ಉಂಟು. ಅಂದರೆ ಮಣ್ಣಿಗೆ ಡಿಮಾಂಡ್ ಆಗ್ತಾ ಉಂಟು. ಕೆಲವು ಕಾರ್ಖಾನೆ ಬಂದಾಗ್ತಾ ಉಂಟು. ಅಂದರೆ ಮುಂದಿನ ಸಲ ಯಾವ ರೀತಿ ಹೋಗ್ತದೆ ಅಂತೇಳಿ ಒಂದು ನೋಡ್ಲಿಕ್ಕೆ, ಅಂದರೆ ಮುಂದೆ ಮಾಡಲಿಕ್ಕೆ ಭಾರಿ ಕಷ್ಟ ಇರ್ಬೋದು ಫ್ಯಾಕ್ಟ್ರಿಗೆಲ್ಲ ಬಂದಾದರೆ ಮಣ್ಣಿನ ಸಮಸ್ಯೆಯಿಂದ. ಅಂದರೆ ರೇಟು ಜಾಸ್ತಿ ಆಗ್ತಾ ಉಂಟು, ಮಣ್ಣಿನ ಫ್ಯಾಕ್ಟ್ರಿ ಬಂದಾಗ್ತಾ ಉಂಟು. ಈಗ ನೀವು ಮಾಡ್ತಾ ಇರೋದು ಪೂರ್ತಿಯಾಗಿ ಪರಿಸರ ಪ್ರೇಮಿ ಗಣಪತಿ. ಅಂದರೆ ನಾನು ಮಾಡ್ತಾ ಇರೋ ಗಣಪತಿ ಟೊಳ್ಳು ಗಣಪತಿ. ಒಳಗೆ ಯಾವುದೇ ರೀತಿಯ ಇದು ಹಾಕದೆ ಖಾಲಿ ಟೊಳ್ಳು ಆಗಿ ಮಾಡುವಂಥ ಗಣಪತಿ. ಅಂದರೆ ಎತ್ತಿಕೊಂಡು ಹೋಗ್ಲಿಕ್ಕೆ ಸೌರ ಆಗ್ತದೆ. ಮತ್ತು ಪರಿಸರದಲ್ಲಿ ತುಂಬ ಮಣ್ಣು ಇದಾಗುವುದಿಲ್ಲ ಅಷ್ಟು. ಮತ್ತು ವಾಟರ್ ಬೇಸ್ ಪಾಯಿಂಟನ್ನು ಆಗ್ತದೆ, ಆಯಿಲ್ ಬೇಸ್ ಅಲ್ಲ. ಅದು ಮಣ್ಣು ತುಂಬ ಹೋಗೋದ್ರೆ ಕರಗಿ ಹೋಗುವಂಥದ್ದು. ಅನೀಶ್, V4 ನ್ಯೂಸ್, ಪುತ್ತೂರು.